ಹುಬ್ಬಳ್ಳಿ ನಗರದ ಬಂಕಾಪುರ್ ಚೌಕ್ನಲ್ಲಿರುವ ಕನ್ನಡ ಸರ್ಕಾರಿ ಗಂಡು ಮಕ್ಕಳ ಶಾಲೆ ನಂಬರ್ 12 ಇದು ಸುಮಾರು 10-14 ವರ್ಷಗಳಿಂದ ಬಣ್ಣವಿಲ್ಲದೆ ಈ ಶಾಲೆ ಗುರುಗಳು ಪಕ್ಕದಲ್ಲಿರುವ ವೀರಾಪುರ ಓಣಿಯ ಗಂಡು ಮಕ್ಕಳ ಶಾಲೆಯ ಹಾಗೆ ಬಣ್ಣ ದರ್ಪಣ ಸುಂದರ ಸ್ವಚ್ಛತೆ ಮಾಡಿಕೊಡಬೇಕು ಎಂದು ಬಂಕಾಪುರ್ ಚೌಕ್ನಲ್ಲಿರುವ ಶಾಲೆಯ ಗುರುಗಳು ಮನವಿಯ ಮೇಲೆ ಈ ಶಾಲೆಗೆ ನಿಮ್ಮ ಸಂಘದಿಂದ ಬಣ್ಣವನ್ನು ಹಚ್ಚಬೇಕು, ಶಾಲೆ ಬಹಳ ಹಾಳಾಗಿದೆ ಇವರ ಮನವಿಯ ಮೇಲೆ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಕೇವಲ 4 ದಿನದಲ್ಲಿ ಸ್ವಚ್ಛತೆ ಮತ್ತು ಸುಂದರ ಬಣ್ಣದಿಂದ ಶಾಲೆಗೆ ಸಿಂಗಾರ ಮಾಡಿದ್ದು ನೋಡಿ ಆ ಶಾಲೆಯ ಮಕ್ಕಳ ಮುಖದಲ್ಲಿ ಅತಿ ಸಂತೋಷ ಸಂಭ್ರಮ. ಶಾಲೆಯಲ್ಲಿದ್ದ ಅಶುದ್ಧ ವಾತಾವರಣವನ್ನು ಶುದ್ಧಪಡಿಸಿ ಎಲ್ಲ ಶಿಕ್ಷಕರಿಗೆ ಶಾಲೆಯ ಬಗ್ಗೆ ಒಂದಾಗಿ ಅತಿ ಹೆಚ್ಚು ಕಾಳಜಿ ವಹಿಸುವಂತೆ ಹೇಳಿ ಬಣ್ಣ ದರ್ಪಣ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಪ್ರಾರಂಭ ಮಾಡಿ ಇದು ಹಳೆ ವಿದ್ಯಾರ್ಥಿಗಳ ಸಂಘದಿಂದ 33ನೆಯ ಸರ್ಕಾರಿ ಶಾಲೆಯಾಗಿದ್ದು ಈ ಕಾರ್ಯಕ್ಕೆ ಶಾಲೆಯ ಪಾಲಕರು, ಶಿಕ್ಷಕರು, ಎಸ್ಟಿಎಂ ಶಾಲೆಯ ಮುದ್ದು ಮಕ್ಕಳು ಹಾಗೂ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ ಈ ಸಮಾಜ ಸೇವೆಯ ಬಣ್ಣ ದರ್ಪಣ ಮತ್ತು ಸ್ವಚ್ಛತಾ ಕಾರ್ಯಕ್ಕೆ ಶಾಲೆಯ ಪಕ್ಕದಲ್ಲಿರುವ ಅಂಗಡಿ ಮಾಲೀಕರು, ಅಕ್ಕಪಕ್ಕದವರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಅಲ್ಲದೆ ಅಧ್ಯಕ್ಷತೆ ವಹಿಸಿದ ನಿರ್ಮಲಾ ಹಿರೇಮಠ್, ಸಮಾಜ ಸೇವಕರು, ಗುರುನಾಥ್ ನಗರ್ ಇವರ ಪ್ರೋತ್ಸಾಹದೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಿದ್ದು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಎ ಮಿರ್ಜಿ, ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ದ್ರಾಕ್ಷಾಯಿಣಿ ಹಿರೇಮಠ್ ಹಾಗೂ ಹಿರಿಯ ಶಿಕ್ಷಕರಾದ ಶ್ರೀಮತಿ ಜೆಸಿ ಯರಗುಪ್ಪ, ಕೆಎಂ ತಗ್ಗಿನಕೇರಿ, ಉಮಾ ಕುಳ್ಳೇದಗುಡ್ಡ, ವಿಶ್ರಾಂತಿ ದಾರ, ಮಂಜುಳಾ ಪಾಟೀಲ್, ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾದ ಸಹದೇವ್, ಅಮೀನಾ ಭಾವಿ, ಬಸವರಾಜ್, ರೋಣ, ಶಿವಾನಂದ್ ಪವರ್, ಮಂಜು, ಸುಭಾಷ್, ರಾಮಣ್ಣ, ಸಾಯಿ, ಶ್ರೀಧರ್ ಮತ್ತು ಬಸವರಾಜ್ ಮತ್ತು ಅಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು, ಅಭಿಮಾನಿಗಳ ಬಳಗ, ಸಂಗೀತ ಕಲಾವಿದರು ನಮ್ಮ ಜೊತೆ ಕೈ ಜೋಡಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ನಮ್ಮ ಶಾಲೆ ಹೆಸರು ಬಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 12 ಬಂಕಾಪುರ್ ಚೌಕ್, ಹುಬ್ಬಳ್ಳಿ. ನಾವು ಫಸ್ಟ್ 1ನೇಯಿಂದ 7ನೇ ಮಟ್ಟ ಕಲಿತು ನಮ್ಗೆ ಇನ್ನ ಪೇಂಟ್ ಆಗತ್ತಿಲ್ಲ ಅಂತ ನಾವು ಟೀಚರ್ಸ್ ಗೆ ಕೇಳ್ತಿದ್ವಿ. ಆದ್ರೆ ನಾವ್ ಮೇಡಮ್ಗೂ ಹೇಳಿದ್ವಿ ಬಾಳ ಸಲ ಪೇಂಟ್ ಮಾಡಿಸ್ರಿ ಅಂತ. ನಾವ್ ಸ್ಕೂಲ್ ಬಿಟ್ಟು ಹೋಗೋ ಒಳಗೇನೆ ನಮ್ಗ್ ಪೇಂಟ್ ಮಾಡ್ಸತ್ತಾರು. ಬಾಳ ಖುಷಿ ಆಗತೈತಿ. ಗ್ರೌಂಡ್ ಒಂದ್ ದೊಡ್ಡದಾಗಿದ್ರೆ ನಮ್ಗ ಬಾಳ ಅಂದ್ರೆ ಬಾಳ ಖುಷಿ ಆಗ್ತೈತಿ. ಇದೊಂದು ದೊಡ್ಡದ್ ಮಾಡ್ಕೊಟ್ರೆ ನಮ್ದು ಶಾಲೆ ಇನ್ನು ಬಹಳ ಚಂದ ಮುಂದುವರಿತೈತಿ. ಇಷ್ಟ ಹೇಳಿ ನಾನು ಒಂದೆರಡನ್ನು ಮಾತು ಮುಗಿಸುತ್ತೇನೆ. ನನ್ನ ಹೆಸರು ಅಲ್ಪ್ಯಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 12 ಬಂಕಾಪುರ್ ಚೌಕ್, ಹುಬ್ಬಳ್ಳಿ. ನಮ್ಮ ಶಾಲೆಗೆ ಏನಾದ್ರು ಪ್ರೇಯರ್ ಮಾಡ್ಸೋದು, ಡ್ರಿಲ್ ಮಾಡ್ಸೋದು, ಏನಾದ್ರು ಮಾಡ್ಸೋಕೆ ಮಳೆ ಬಂದ್ರೆ ತೊಂದ್ರೆ ಆಗ್ತೈತೆ ಅಂತೇಳಿ ಒಂದ್ ಸ್ವಲ್ಪ ರೂಫ್ ಹಾಕಿ ಕೊಟ್ರೆ ಚೆನ್ನಾಗಾಗ್ತಿತ್ತು ಅಂತೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಂಬಿನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಗೆ ಪೇಂಟ್ ಎಲ್ಲಾ ಹೊಡೆದಿದ್ದಾರೆ. ನನ್ಗೆ ಬಹಳ ಖುಷಿ ಆಗುತ್ತೆ. ಈಗೆಲ್ಲಾ ಹೊಡೆದೈತಿ, ಎಲ್ಲಾ ಹೊಸ ಕಾಣ್ಸತೈತಿ. ಈಗ ಫ್ಲೋರ್ ಇಲ್ಲ ನಮ್ಗೆ. ಈಗ ಅದೊಂದು ಮಾಡಿಸಿದ್ರೆ ನಮ್ಗೆ ಬಹಳ ಒಳ್ಳೇದ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪೂಜಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 12 ಬಂಕಾಪುರ್ ಚೌಕ್. ನಮ್ ಶಾಲೆ ಪೇಂಟ್ ಆಗಿ ನಮ್ಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ಸ್. ಇನ್ನೂ ಒಂದ್ ಶೌಚಾಲಯದೊಂದು ಚೆನ್ನಾಗ್ ಮಾಡ್ಸಿದ್ರೆ ಸಣ್ಣ ಮಕ್ಳಿಗೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಅದ್ರಲ್ಲಿ ನಾವ್ 7ನೇದವ್ರಿಗೂ 6ನೇದವ್ರಿಗೆ ಬಾಳ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೋಸ್ಕರ ನಮ್ ಶೌಚಾಲಯ ಸ್ವಲ್ಪ ಕಟ್ಸ್ಕೊಟ್ರೆ ಇನ್ನೂ ಚೆನ್ನಾಗಿರ್ತದೆ. ಥ್ಯಾಂಕ್ ಯು. ಶಾಲೆಗೆ ಪೇಂಟ್ ಮಾಡಿದ್ದಕ್ಕೂ ಥ್ಯಾಂಕ್ಸ್. ಸಿದ್ದಾರೂಢ ಹಳೆ ವಿದ್ಯಾರ್ಥಿಗಳು ನಮಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನನ್ನ ಹೆಸರು ಜೆಸಿ ಯರಗುಪ್ಪ, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಕಾಪುರ್ ಚೌಕ್ 12. ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಲು 25 ವರ್ಷಗಳಾದವು. ಆದ್ರೆ 25 ವರ್ಷದಿಂದ ನನ್ನ ಶಾಲೆ ಇಷ್ಟು ಸುಂದರವಾಗಿ ಕಾಣಲಿಲ್ಲ. ಈಗ ಶ್ರೀ ಸದ್ಗುರು ಸಿದ್ದಾರೂಢ ಹಳೆ ವಿದ್ಯಾರ್ಥಿಗಳ ಸಂಘದವರು ಸುಂದರವಾಗಿ ಪೇಂಟ್ ಹಚ್ಚಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ನನ್ನ ಮಕ್ಕಳಿಗೆ ಸರಿಯಾಗಿ ಟಾಯ್ಲೆಟ್ ಇಲ್ಲ ಮತ್ತು ಪ್ರೇಯರ್ ಮಾಡಕ್ಕೆ ಜಾಗ ಚೆನ್ನಾಗಿಲ್ಲ. ನನ್ನ ಮಕ್ಕಳಿಗೆ ಪ್ರೇಯರ್ ಮಾಡ್ಲಿಕ್ಕೆ ಮತ್ತು ಟಾಯ್ಲೆಟ್ಗೆ ಒಂದಿಷ್ಟು ಅಧಿಕಾರಿಗಳು ಮತ್ತೆ ಭಾಗದ ಕಾರ್ಪೊರೇಟರು ಸಹಾಯ ಮಾಡಿದ್ರೆ ಇನ್ನೂ ನನ್ನ ಶಾಲೆ ಬಹಳ ಸುಂದರವಾಗಿ ಆಗತ್ತ.
ನಾನು ಇನ್ನು ಮುಂದಿನ ತಿಂಗಳು ರಿಟೈರ್ಡ್. ನಾ ಹೋಗೋವಾಗ ಅದನ್ನಷ್ಟು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಕೈತಿ. ಇಲ್ಲಿ ಅತಿ ಬಡ ಮಕ್ಕಳ ಶಾಲೆ ಇದು, ಅತಿ ಬಡ ಮಕ್ಕಳು ಬರ್ತಾರೆ. ಅಂತ ಮಕ್ಕಳಿಗೆ ಒಂದ್ ಒಳ್ಳೆಯ ವಾತಾವರಣ ಪರಿಸರವನ್ನ ನಿರ್ಮಿಸಿ ಕೊಟ್ರೆ ಅದಕ್ಕೆ ನಂಗೆ ಬಹಳ ಖುಷಿ. ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಪ್ರಾಥಮಿಕ ಶಿಕ್ಷಣ ಶೈಕ್ಷಣಿಕ ವೃಕ್ಷದ ಬೇರು ಅಂತ ಹೇಳ್ತಾರೆ. ಶೈಕ್ಷಣಿಕ ವೃಕ್ಷದ ಬೇರು ಹೆಮ್ಮರವಾಗಿ ಬೆಳಿಲಿಕ್ಕೆ ಮೂಲಭೂತ ಸೌಕರ್ಯಗಳು ಅತ್ಯವಶ್ಯಕ. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಂಕಾಪುರ ಚೌಕ್ ನಂಬರ್ 12 ಇಲ್ಲಿ ನಾನು ಬಂದು ಪ್ರಧಾನ ಗುರುಮಾತೆಯಾಗಿ 2 ವರ್ಷಗಳಾಯಿತು. ಇಲ್ಲಿಯ ಒಂದು ವಾತಾವರಣ ಅಂದ್ರೆ ಭೌತಿಕವಾದಂತಹ ವಾತಾವರಣ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಮೊಟ್ಟ ಮೊದಲನೇದಾಗಿ ಬಣ್ಣವನ್ನ ಮಾಡಬೇಕು ಅಂತ, ಬಣ್ಣ ನಮ್ಮದು ಸೇವೆ ನಿಮ್ಮದು ಅಂತಕ್ಕಂತಹ ಪ್ರಹ್ಲಾದ್ ಜೋಶಿಯವರ ಒಂದು ಅನುದಾನದ ಅಡಿಯಲ್ಲಿ ಬಣ್ಣ ಸಿಕ್ಕಿತ್ತು. ಆದ್ರೆ ಬಣ್ಣ ಹಚ್ಚಲಿಕ್ಕೆ ಸಾಕಷ್ಟು ದುಡ್ಡಿನ ಅವಶ್ಯಕತೆ ಇತ್ತು. ಇಂತಹ ಸಂದರ್ಭದಲ್ಲಿ ಸದ್ಗುರು ಸಿದ್ಧಾರೂಢ ಹಳೆ ವಿದ್ಯಾರ್ಥಿಗಳ ಸಂಘದವರು ನಮ್ಮ ಪಾಲಿಗೆ ಒಂದು ದೇವರಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಂತದಲ್ಲಿ ನಮ್ಮ ಒಂದು ಶಾಲಾ ಆವರಣದಲ್ಲಿ ಮೈದಾನ ಚಿಕ್ಕದಾಗಿದೆ ಹಾಗೂ ಸುವ್ಯವಸ್ಥಿತವಾಗಿರುವುದಿಲ್ಲ. ಈ ಭಾಗದ ಒಂದು ಕಾರ್ಪೊರೇಟರ್ ಈಗಾಗಲೇ ನಾವು ಮನವಿಯನ್ನ ಮಾಡಿದ್ದೇವೆ ಮತ್ತು ನಮ್ಮ ಈ ಭಾಗದ MLA ಸಾಹೇಬರಾದಂತ ಶ್ರೀಯುತ ಪ್ರಸಾದ್ ಅಬ್ಬಯ್ಯ ಸರ್ ಅವ್ರಿಗೂ ಕೂಡ ನಮ್ದು ಲೆಟರ್ ಹೋಗಿದೆ. ಅವರು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಶೌಚಾಲಯಗಳ ಒಂದು ಹೆಚ್ಚಾಗಬೇಕು, ಆಮೇಲೆ ಸುರಕ್ಷಿತವಾದಂತಹ ಶೌಚಾಲಯ ಮಕ್ಕಳಿಗೆ ಈ ಒಂದು ಕಾಲದ ಘಟ್ಟದಲ್ಲಿ ಅತ್ಯವಶ್ಯಕ. ಹಾಗೆ ಕೂಡ ಗ್ರೌಂಡ್ ಕೂಡ ಮತ್ತು ನಮ್ಮ ಒಂದು ಧ್ವಜದ ಕಟ್ಟಿ ಆಗಿರ್ಬೋದು, ವೇದಿಕೆ ಆಗಿರ್ಬೋದು, ಅದನ್ನು ಕೂಡ ಇಲ್ಲಿ ಸ್ಥಳೀಯ ಪಾಲಿಕೆ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಸ್ಥಳೀಯ ಪಾಲಕ ಪೋಷಕರು ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯವಿಲ್ಲ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿದ್ದೇ ಆದ್ರೆ ನಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಹೆಚ್ಚಿನ ಮಟ್ಟದಲ್ಲಿ ನೀಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಹಳೆ ವಿದ್ಯಾರ್ಥಿಗಳ ಸಂಘ ಸಿದ್ಧಾರೂಢರ ಒಂದು ಈ ಸಂಘಕ್ಕೆ ಜಯವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸಂಘದ ಎಲ್ಲ ಜನರಿಗೂ ಕೂಡ ನನ್ನೆಲ್ಲ ಮಕ್ಕಳ ಪರವಾಗಿ ಗುರುವೃಂದದವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಹಳೆ ವಿದ್ಯಾರ್ಥಿಯ ಪದಾಧಿಕಾರಿಯಾಗಿ ಸಹದೇವ್ ಅಮೀನ್ವಾ ಅಂತೇಳಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಕಾಪುರ್ ಚೌಕ್ 12 ನಂಬರ್ ಶಾಲೆಯ ಸುಮಾರು 16-17 ವರ್ಷದಿಂದ ಈ ಶಾಲೆಗೆ ಬಣ್ಣ ಇರಲಾರ್ದ ಈ ಶಾಲೆಗೆ ನಮ್ಮ ಜೊತೆಗೆ ಗುರುಮಾತೆಯರು ಮತ್ತು ಶಿಕ್ಷಕರು, ಸಮಸ್ತ ಮುದ್ದು ಮಕ್ಕಳು, ಇಲ್ಲಿ ಇರುವಂತ SDMC ಅಧ್ಯಕ್ಷರು ಮತ್ತು ನಮ್ಮೆಲ್ಲರೂ ಕರೆದುಕೊಂಡು ಈ ಶಾಲೆಯ ಸುಣ್ಣ ಬಣ್ಣ ಹಚ್ಚುವ ಕೆಲಸ ಕಾರ್ಯಗಳಿಗೆ ಮುಂದುವರಿತಾ ಈ ಶಾಲೆಯ 33ನೇ ಶಾಲೆಯ ಬಣ್ಣವನ್ನು ಹಚ್ತಾ ಇದ್ದೇವೆ. ಹಳೆ ವಿದ್ಯಾರ್ಥಿಗಳ ಸಂಘ, ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ಇದು 33ನೇ ಶಾಲೆ. ಈ ಕನ್ನಡ ಪ್ರಾಥಮಿಕ ಬಂಕಾಪುರ್ ಕನ್ನಡ ಪ್ರಾಥಮಿಕ ಹಿರಿಯ ಮಕ್ಕಳ ಶಾಲೆ ಬಂಕಾಪುರ್ ಚೌಕ್. ಇದೊಂಥರ ಸ್ಮಾರ್ಟ್ ಸಿಟಿ ಅಂತ ಹೇಳಿ ನಾವು ನೋಡಾಕ ಬಂದಿದ್ದೆ. ಈ ಶಾಲೆಗೆ ನೋಡಿ ಬಹಳ ಫೀಲಿಂಗ್ ಅನಿಸ್ತು. ಆದ್ರೆ 4 ದಿನದಿಂದ ನಾನೇ ಸ್ವತಃ ನಿಂತು ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ಟೀಚರ್ಸ್ ಮತ್ತು ಇಲ್ಲಿದ್ದಂತ ಮುದ್ದು ಮಕ್ಕಳ ಕಡೆಯಿಂದ ಡೈಲಿ ನಾವ್ ಏನೇನ್ ಕಲರ್ ಮಾಡ್ತಾ ಇದ್ವಿ ಒಂದ್ ದಿವ್ಸಕ್ಕೆ ಮನ ಪರಿವರ್ತನೆ ಮಾಡ್ಕೊಂತ ಮಕ್ಕಳ ಬಗ್ಗೆ ಒಳ್ಳೆ ಸಂತೋಷ ಖುಷಿ ತಂದಿದ್ದೇವೆ. ಈ ಶಾಲೆಗೆ ನಾವ್ ಏನ್ ಬಣ್ಣ ಮಾಡಿದೇವಲ್ಲ ಇದೇ ಬಣ್ಣ ತರ ತಳಗಿನ ಫ್ಲೋರಿಂಗ್, ಟಾಯ್ಲೆಟ್, ಬಾತ್ರೂಮ್, ಹೊರಗಡೆ ಏನ್ ಸಮಸ್ಯೆ ಇದೆ ಸ್ವಚ್ಛತಾ ಬಗ್ಗೆ ಎಲ್ಲ ಈ ಮುಂದಂತ ಟೀಚರ್ಸ್ ಗಳು, ಇಲ್ಲಿದ್ದಂತ ಗುರುಗಳು, SDMC ಅವರು, ಸ್ಥಳೀಯ ಕಾರ್ಪೊರೇಟರ್ ಅವ್ರ ರೀತಿ ಸೇರಿ ಈ ಶಾಲೆಗೆ ನಾವ್ ಯಾವ ತರ ಬಣ್ಣ ಮಾಡಿದ್ದೇವೆ ಅದೇ ತರ ಈ ಶಾಲೆ ಉಳ್ಕೊಂಡ್ ಹೋಗ್ಬೇಕು ಅಂತ ಹೇಳಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಪ್ರಾರ್ಥನೆ. ನಮಸ್ಕಾರ.